ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಅಂಕಿತಾ. ಸೊ ಬಿಗ್ ಬಾಸ್ನ ಲೈವ್ ಅಪ್ಡೇಟ್ಸ್ ಏನಾಗ್ತಿದೆ ಏನು ಅಂತ ನೋಡೋಣ. ಸೊ ನಿನ್ನೆ ತನಿಷಾ ಅವರು ಔಟ್ ಆಗಿದ್ದಾರೆ. ಸೊ ಬೆಳಿಗ್ಗೆ ಎಲ್ಲ ಇದ್ದಾಗ ಎಲ್ಲರೂ ಒಂದು ಸ್ವಲ್ಪ ಮೂಡ್ ಆಫೇ ಇತ್ತು ಅಂತ ಹೇಳ್ಬೋದು. ಯಾಕಂದರೆ ಮನೇಲಿ ಜನ ಕೂಡ ಕಮ್ಮಿ ಆಗಿದ್ದಾರೆ ಇವಾಗ. ಮತ್ತು ಅದರೊಳಗೆ ತನಿಷಾ ಅವರು ಒಂದು ಸ್ವಲ್ಪ ಸೌಂಡ್ ಬಾಕ್ಸ್ ಥರನೇ ಇದ್ದರು ಮನೆಗೆ. ಸೊ ಸಡನ್ನಾಗಿ ಸೌಂಡ್ ಹೋಗಿದೆ ಅಂದಾಗ ಎಲ್ಲರಿಗೂ ಬೇಜಾರಾಗುತ್ತೆ. ಮತ್ತು 100 ದಿನದಿಂದ ಜೊತೆಗಿರ್ತಾರೆ. ಎಷ್ಟೇ ಆದರೂ ಜಗಳ ಆಡಿರಲಿ ಏನಾಗಿರಲಿ ಸ್ವಲ್ಪ ಆದರೂ ಬೇಜಾರಾಗಿ ಆಗಿರುತ್ತೆ. ಸೊ ಸ್ವಲ್ಪ ಮೂಡ್ ಆಫೇ ಇದೆ ಎಲ್ರದ್ದು. ಮತ್ತು ತುಕಾಲಿ ಸಂತೋಷ್ ಅವರು ವರ್ತು ಸಂತೋಷ್ ಅಂತೂ ಆ್ಯಕ್ಚುಲಿ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ತುಂಬ ಅಲ್ಲಿ ಮಿಸ್ ಮಾಡ್ಕೊಳ್ತಾರೆ ಕಾಣ್ತಾ ಇತ್ತು ಕೂಡ. ಆಮೇಲೆ ವರ್ತು ಸಂತೋಷ್ ಅವರು ಪಾತ್ರೆ ಹತ್ರ ಎಲ್ಲ ಬರ್ತಾರೆ. ತುಂಬ ಪಾತ್ರೆಗಳು ಬಿದ್ದಿರುತ್ತೆ. ಸೊ ಆ್ಯಕ್ಚುಲಿ ಅದು ತನಿಷಾ ಅವರ ಕೆಲಸ ಆಗಿರುತ್ತೆ. ಸೊ ಹೇಳ್ತಿರ್ತಾರೆ ಕೂಡ ತನಿಷಾ ತೊಳಿಬೇಕಿತ್ತು ಬಟ್ ತನಿಷಾ ಇಲ್ವಲ್ಲ ಅಂತ ಮಾತಾಡ್ತಿರ್ತಾರೆ ಆ ಟೈಮಲ್ಲೂ. ಸೊ ಪಾತ್ರೆ ತೊಳೆಯುವಾಗ ತುಂಬ ಪಾತ್ರೆ ಇರೋ ಕಾರಣ ತನಿಷಾ ಅವರ ಪಾತ್ರೆ ಅಂದರೆ ಅವ್ರೇನು ತೊಳಿಬೇಕಿತ್ತು ಅದನ್ನೆಲ್ಲನೂ ಅವ್ರ ಡ್ಯೂಟಿನ ವರ್ತು ಸಂತೋಷ್ ಅವರು ಮತ್ತು ತುಕಾಲಿ ಅವರು ಇಬ್ಬರು ಸೇರಿ ನಾವೇ ಅರ್ಧ ಮಾಡೋಣಪ್ಪ ಅಂತ ಹಂಚಿಕೊಂಡು ಪಾತ್ರೆನ ತೊಳಿತಾ ಇರ್ತಾರೆ. ಅಲ್ಲೂ ಕೂಡ ಅವ್ರಿಗೆ ಆ್ಯಕ್ಚುಲಿ ಬೇಜಾರಿರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಒಬ್ಬರಾದ್ಮೇಲೆ ಒಬ್ಬರು ಎಲಿಮಿನೇಟ್ ಆಗ್ತಾನೆ ಇರಬೇಕು. ಸೊ ಇದೇ ಒಂದು ಬಿಗ್ ಬಾಸ್ನ ಗೇಮು. ಸೊ ಏನು ಅಂದರೆ ಇತ್ತೀಚೆಗೆ ಅಂದರೆ ಸ್ಟಾರ್ಟಿಂಗಲ್ಲಿ ಎಲ್ಲನೂ ಬರೀ ವಿನಯ್ ಅವರ ಫ್ರೆಂಡ್ಸ್ ಎಲ್ಲ ಹೋಗಿರೋದ್ರಿಂದ ಇವರಿಗೆ ಅಷ್ಟೊಂದು ಏನೂ ಅನ್ನಿಸ್ಲಿಲ್ಲ. ಬಟ್ ಇವಾಗ ಅವ್ರವ್ರ ಜೊತೆನೇ ಇರೋರೆಲ್ಲ ಒಬ್ಬೊಬ್ಬರೇ ಹೋಗ್ತಿರೋದ್ರಿಂದ ಆ ಪೇನ್ ಏನಾಗುತ್ತೆ ಅಂತ ಅವ್ರಿಗೆ ಗೊತ್ತಾಗ್ತಿದೆ ಅಷ್ಟೇ ಇವಾಗ ಎಲ್ಲರಿಗೂ. ಸೊ ಕಾರ್ತಿಕ್ ಅವರು ಅಷ್ಟೇ, ಅವರು ಕೂಡ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ರು. ಮತ್ತು ಇನ್ನೊಂದು ಏನಂದರೆ ಅವ್ರಿಗೆ ಗಿಲ್ಟ್ ಫೀಲ್ ಕೂಡ ಇದ್ದೇ ಇರುತ್ತೆ ಅಂತ ನಂಗೆ ಅನಿಸುತ್ತೆ. ಯಾಕಂದರೆ ಲಾಸ್ಟ್ ವೀಕ್ ತನಿಷಾ ಅವ್ರಿಗೆ ನಾಮಿನೇಟ್ ಮಾಡಿದ್ದು ಕಾರ್ತಿಕ್ ಅವರು ಒಬ್ಬರೇ. ಅವ್ರು ನಾಮಿನೇಟ್ ಮಾಡಿರಲಿಲ್ಲ ಅಂದರೆ ತನಿಷಾ ಅವ್ರು ನಾಮಿನೇಟೇ ಆಗ್ತಿರಲಿಲ್ಲ. ಸೊ ಮನೇಲಿ ಇದ್ದೇ ಇರ್ತಿದ್ರು ಇವಾಗ. ಕಾರ್ತಿಕ್ ಅವರು ಅದೇನೋ ಒಂಥರ ಇಂಡೈರೆಕ್ಟಾಗಿ ನಾವು ಹೇಳೋಕ್ಕಾಗಲ್ಲ ಕಾರ್ತಿಕ್ ಅವರೇ ಪೂರ್ತಿ ಬ್ಲೇಮು ಅಂತ. ಬಟ್ ಸ್ಟಿಲ್ ಅವ್ರು ಮಾಡಿರಲಿಲ್ಲ ಅಂದರೆ ಅವ್ರು ಇರ್ತಿದ್ರಲ್ವ ಅನ್ನೋ ಒಂದು ಗಿಲ್ಟು ಇಬ್ಬರಲ್ಲೂ ಇರುತ್ತೆ ಅಂತ ಅನಿಸುತ್ತೆ. ಮತ್ತು ಇದು ತುಂಬ ಇಂಪಾರ್ಟೆಂಟು. ಈ ಥರ ತುಂಬ ಕ್ರಿಟಿಕಲ್ ಸ್ಟೇಜಲ್ಲಿದ್ದಾಗ ಯಾವತ್ತೂ ಬಿಟ್ಕೊಡ್ಬಾರ್ದು ಮತ್ತು ಫೂಲಿಶಾಗಿ ಆಡಬಾರ್ದು ಅನ್ನೋದಕ್ಕೆ ಇದು ತುಂಬಾ ಒಂದು ಒಳ್ಳೆ ಪಾಠ ಅಂತ ಅನಿಸುತ್ತೆ ಎಲ್ಲರಿಗೂ ಕಲಿಯೋಕ್ಕೆ. ಯಾಕಂದರೆ ಆಮೇಲೆ ಕೂಡ ಕಾರ್ತಿಕ್ ಅವ್ರಿಗೆ ಅರ್ಥ ಆಯಿತು ಮಾಡಬಾರ್ದಿತ್ತು ನಾನು ಆ ಥರ ಅಂತ ಸಿನಿಮಾ ಅವೆಲ್ಲ ಬಂದು ಹೇಳಾದಮೇಲೆ. ಸೊ ಆದರೂ ನೋಡಿ ಒಂದೊಂದು ಸತಿ ಈ ಥರ ಏನೋ ಒಂದು ಕೋಪದಲ್ಲಿ ಡಿಸಿಷನ್ ತೊಗೊಂಡ್ಬಿಡ್ತೀವಿ. ಸೊ ಈ ಥರ ಆಗುತ್ತೆ ಅದೆಲ್ಲ. ಆದ್ದರಿಂದ ತನಿಷಾ ಅವರಿಗೆ ಲಾಸ್ ಆಯಿತು ಅಂತ ಹೇಳ್ಬೋದು. ಬಟ್ ಇನ್ನೊಂದು ತನಿಷಾ ಅವ್ರಿಗೆ ಅಷ್ಟು ಕಮ್ಮಿ ಓಟ್ಸ್ ಬಂದಿದೆ ಅಂತ ಹೇಳ್ತೀರಾ? ನನಗಂತೂ ನಂಬೋಕ್ಕಾಗಲಿಲ್ಲ. ಯಾಕಂದರೆ ತುಕಾಲಿ ಅವರಿದ್ದರು, ನಮ್ರತಾ ಅವರಿದ್ದರು. ನನಗೆ ತುಕಾಲಿ ಅವ್ರ ಮೇಲೂ ಅಷ್ಟು ಡೌಟ್ ಇಲ್ಲ. ಯಾಕಂದರೆ ನಾನು ನೋಡಿದ್ದೀನಿ ಇತ್ತೀಚೆಗೆ ಅವ್ರಿಗೆ ಓಟ್ಸ್ ಬರ್ತಾಯಿತ್ತು. ಬಟ್ ನಮ್ರತಾ ಅವರಂತೂ ಎಷ್ಟೊಂದು ಜನ ಎಕ್ಸ್ಪೆಕ್ಟ್ ಮಾಡಿದರು ನಮ್ರತಾ ಅವರೇ ಹೋಗೋದು ಅಂತ. ಬಟ್ ನಮ್ರತಾ ಅವರು ಸೇಫಾಗಿ ತನಿಷಾ ಅವ್ರು ಹೋಗಿದ್ದು ನನಗೆ ಶಾಕ್ ಆಗಿತ್ತು ಅಷ್ಟೇ. ಸೊ ನೋಡೋಣ. ನಮ್ರತಾ ಅವರು ಅಷ್ಟೇ ತುಂಬ ದಿನಗಳೇನೂ ಇರೋದಿಲ್ಲ. ತುಂಬಾ ಅವರು ಟ್ರೈ ಮಾಡಿ ಟಾಪ್ 5ಗೆ ಹಾಕಿದ್ರು ಕೂಡ ಟಾಪ್ 5ಯಲ್ಲಿ ಅವ್ರು ಸ್ಟ್ರಕ್ ಆಗೋದು. 4ಗೆ ಮಾತ್ರ ಖಂಡಿತವಾಗ್ಲೂ ಹೋಗಲ್ಲ, ಅವರು ಟಾಪ್ 5ಗೆ ಇರ್ತಾರೆ. ಯಾಕಂದರೆ ವೋಟಿಂಗ್ಸ್ ಪ್ರಕಾರ ನೋಡೋದಾದ್ರಷ್ಟೇ, ಪರ್ಸ್ನಲಾಗಿ ಏನೂ ಇಲ್ಲ. ವೋಟ್ ಕಮ್ಮಿ ಇದೆ ಅವರಿಗೆ ಖಂಡಿತವಾಗ್ಲೂ. ಮತ್ತು ಇನ್ನೂ ಬೇರೆಯವರು ಇದ್ದರೂ ಡಿಸರ್ವಿಂಗ್ ಆಗಿ. ಬಟ್ ಏನೂ ಮಾಡೋಕ್ಕಾಗಲ್ಲ, ಅವರು ಚಾನಲಲ್ಲಿ ಆಲ್ರೆಡಿ ಪ್ಲ್ಯಾನ್ ಮಾಡಿರ್ತಾರೆ ಇವ್ರು ಇರಬೇಕು ಇವ್ರು ಇರಬಾರ್ದು ಅಂತ. ಸೊ ಅವ್ರ ಪ್ರಕಾರನೇ ಅದೆಲ್ಲ ಹೋಗೋದು. ಸೊ ಬಿಗ್ ಬಾಸ್ ಎಲ್ಲಿ ಕೂಡ ಅಷ್ಟೇ ಇವಾಗ ಹಾಗೆ ಆಗ್ತಿದೆ ಎಲ್ಲನೂ. ಸೊ ಇದು ಲೈವ್ ಅಪ್ಡೇಟ್ ಆಗಿತ್ತು. ಎಲ್ಲ ಪಾತ್ರೆ ಎಲ್ಲ ತೊಳ್ಕೊಳ್ತಾ ಇದ್ರು ಎಲ್ಲರೂ ಅವರೇ ಶೇರ್ ಮಾಡಿಕೊಂಡು. ಆಮೇಲೆ ಎಲ್ಲರೂ ಅಷ್ಟೇ ಇವತ್ತು ರೆಡಿಯಾಗಿದ್ದರು ಸ್ವಲ್ಪ. ಇವ್ರು ಯಾಕೋ ನಮ್ರತಾ ಅವ್ರು ಯಾಕೋ ಅಷ್ಟೊಂದು ರೆಡಿ ಆಗಿಲ್ಲ. ಸಂಗೀತ ಅವರಂತೂ ಇವತ್ತು ಸ್ಯಾರಿ ಹಾಕ್ಬಿಟ್ಟು ರೆಡಿಯಾಗಿದ್ದಾರೆ ಅವರು ಕೂಡ. ಯಾಕಂದರೆ ಇವಾಗ ಥರ್ಸ್ಡೇ ಫ್ರೈಡೇ ಅಲ್ಲ, ಅವ್ರಿಗೆ ಏನೂ ಇಲ್ಲವೇ ಇಲ್ಲ, ಟಾಸ್ಕು ಇರಲ್ಲ, ಏನೂ ಇರಲ್ಲ. ಸೊ ಸಿಕ್ಕಾಪಟ್ಟೆ ಬೋರ್ ಇರುತ್ತೆ. ಬಟ್ ಸ್ಟಿಲ್ ಆದರೂ ಮಧ್ಯಾಹ್ನದ ಮೇಲೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಸೊ ಆ ಟಾಸ್ಕ್ ಬಗ್ಗೆ ಕಂಪ್ಲೀಟಾಗಿ ಅಪ್ಡೇಟ್ ನಾನು ಹಿಂದಿನ ವೀಡಿಯೋದಲ್ಲಿ ತಿಳಿಸಿದ್ದೀನಿ. ಸೊ ಯಾರಾದರೂ ಚೆಕ್ ಮಾಡಿಲ್ಲ ಅಂದರೆ ಹೋಗ್ಬಿಟ್ಟು ಚೆಕ್ ಮಾಡ್ಬೋದು. ಸೊ ಆಮೇಲೆ ಲೈವ್ ಅಪ್ಡೇಟಲ್ಲಿ ಏನಾಗ್ತಿದೆ ಏನು ಅಂತೆಲ್ಲ ನಾನು ನನ್ನ ಚಾನಲಲ್ಲಿ ಹಾಕ್ತಾ ಇರ್ತೀನಿ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ರಕ್ಷಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಡೈಲಿ ವೀಡಿಯೋಸ್ ಹಾಕುತ್ತಾಳೆ, ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.